ಹರಿ ಓಂ ಭಾಸ್ಕರಾಯ ವಿದ್ಮಹೇ ದ್ಯುತಿಕಾರಾಯ ಧೀಮಹಿ ತನ್ನೋ ಭಾಸ್ಕರ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಮಾರ್ಗೇಶ್ವರ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಭಾನುವಾಸರದಲ್ಲಿ ಇವತ್ತಿನ ತಿಥಿ ಪೌರ್ಣಮಿ. ಇವತ್ತಿನ ನಕ್ಷತ್ರ ಮೃಗಶಿರ ನಕ್ಷತ್ರ. ಇವತ್ತಿನ ಪೌರ್ಣಮಿ ಹುಣ್ಣಿಮೆ ಹೊಸ್ತಿಲ ಹುಣ್ಣಿಮೆ ಅಂತಲೂ ಹೇಳುವಂಥದ್ದು. ಇವತ್ತಿನ ಧನಾಗಮನಗಳಿಗೆ ಶುಭ ದಿವಸ ಅಂತಲೇ ಹೇಳುವಂಥದ್ದು. ಇವತ್ತಿನ ಭಾನುವಾಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಪ್ರಮುಖ ಕಾರ್ಯಗಳಲ್ಲಿ ಬಹಳ ಅಡೆತಡೆಗಳು ಉಂಟಾಗುವಂಥದ್ದು. ನೂತನ ಕೆಲಸ ಕಾರ್ಯಗಳಿಗೆ ಒಂದಿಷ್ಟು ಕುಟುಂಬದವರ ಸಹಕಾರ ಕೂಡ ಸಿಗುವಂಥದ್ದು. ಜೊತೆಗೆ ಭಿನ್ನಾಭಿಪ್ರಾಯಗಳು ನಿಮ್ಮ ಆಪ್ತ ಸ್ನೇಹಿತರಲ್ಲಿ ಒಂದಿಷ್ಟು ಉಂಟಾಗುವಂತಿರುತ್ತೆ. ಎಚ್ಚರಿಕೆ ಮಾತುಕತೆಗಳ ಬಗ್ಗೆ. ಜೊತೆಗೆ ಅಗತ್ಯಕ್ಕೆ ತಕ್ಕಂತೆ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಂಥದ್ದು. ಯಾಕೆಂದ್ರೆ ನೂತನವಾಗಿ ಎಲ್ಲಾ ಕೆಲಸಗಳಿಗೂ ದುಂದು ವೆಚ್ಚ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಎಚ್ಚರಿಕೆ. ಮಾನಸಿಕವಾಗಿ ಒಂದಿಷ್ಟು ಕಿರಿಕಿರಿಗಳು ಉಲ್ಬಣವಾಗುವಂಥದ್ದು ಮಧ್ಯಾಹ್ನದ ಅರ್ಧ ಭಾಗದಲ್ಲಿ. ಹಾಗಾಗಿ ಮಾತುಕತೆಗಳ ಮೇಲೆ ಒಂದಿಷ್ಟು ಹಿಡಿತವಿರಲಿ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಆಪ್ತರೊಂದಿಗೆ ಒಂದಿಷ್ಟು ಉತ್ತಮ ಸಾಮರಸ್ಯಗಳು ಉಂಟಾಗುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ದೀರ್ಘಕಾಲದ ಸಮಸ್ಯೆಗಳೇನಾರ ಇದ್ರೆ ಒಂದಿಷ್ಟು ಅದರಿಂದ ಹೊರಗಡೆ ಬರುವಂಥದ್ದು. ಮಾನಸಿಕವಾಗಿ ಶಾಂತಿ ನೆಮ್ಮದಿ ಪ್ರಾಪ್ತಿ ಯೋಗ ಕೂಡ ಕಂಡುಬರುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ನೆಮ್ಮದಿ ಕೂಡ ಕಾಣುವಂಥದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಇಂದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಗುವ ಸೂಚನೆಗಳು ಕಂಡುಬರುತ್ತೆ. ಕೆಲಸ ಕಾರ್ಯಗಳಲ್ಲಿ ಮಾನಸಿಕ ಒತ್ತಡಗಳು ಹೆಚ್ಚಾಗುವಂಥದ್ದು. ಕುಟುಂಬದ ಹಿರಿಯರೊಂದಿಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಹೆಚ್ಚಾಗುವಂಥದ್ದು. ಸಾಲದ ಒತ್ತಡಗಳು ಮಾನಸಿಕ ಖಿನ್ನತೆಗೆ ಒಂದಿಷ್ಟು ದೂಡುವಂತ ದಿನಮಾನವಾಗಿರುತ್ತೆ. ಅನಗತ್ಯ ಪ್ರಯಾಣ ಮಾಡುವಂತಹ ವಿಚಾರಗಳು ನಿಮಗೆ ಒದಗಿ ಬರುವಂಥದ್ದು. ಜಾಗ್ರತೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ನವಗ್ರಹಗಳ ಸೂರ್ಯಗ್ರಹ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟ. ಕರ್ಕಾಟಕ ರಾಶಿಯವರಿಗೆ ಆತ್ಮೀಯ ಸ್ನೇಹಿತರಿಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ದೂರವಾಗುವಂಥದ್ದು. ಕುಟುಂಬದ ಸದಸ್ಯರೊಂದಿಗೆ ವಿವಾದಗಳು ಅಂತ್ಯವಾಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಏಳಿಕೆಗಳು ಕೂಡ ಕಂಡುಬರುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕೂಡ ನೆಲೆಯಾಗುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಆರೋಗ್ಯ ಅತ್ಯುತ್ತಮವಾಗಿರುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಸಿಂಹ. ರಾಶಿಯವರಿಗೆ ಮನೆಯ ಹೊರಗಡೆ ಗೌರವ ಸ್ಥಾನ ಮಾನಗಳು ಹೆಚ್ಚಾಗುವಂಥದ್ದು. ಹಣಕಾಸಿನ ವ್ಯವಹಾರಗಳಲ್ಲಿ ತೃಪ್ತಿ ನಿಮಗೆ ಈ ದಿನ ಕಂಡು ಬರುವುದಿಲ್ಲ. ನೂತನ ಕೆಲಸ ಕಾರ್ಯಗಳಿಗೆ ಒಂದಿಷ್ಟು ಅಡೆತಡೆ ಹೆಚ್ಚಾಗುವಂಥದ್ದು. ಎಚ್ಚರಿಕೆ. ಸ್ತ್ರೀಯರಿಗೆ ದೀರ್ಘಕಾಲದ ಅನಾರೋಗ್ಯ ನಿವಾರಣೆ ಆಗುವಂಥದ್ದು. ಉತ್ತಮ ಆರೋಗ್ಯ ಅಭಿವೃದ್ಧಿ ಅಂತಲೂ ಹೇಳುವಂಥದ್ದು. ಆಸ್ತಿ ವಿಚಾರದಲ್ಲಿ ಒಂದಿಷ್ಟು ತಗಾದೆಗಳು ಹೆಚ್ಚಾಗುವಂಥದ್ದಾಗಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಇಂದು ನಿಮಗೆ ದೂರದವರ ಒಂದಿಷ್ಟು ಸಮಸ್ಯೆಗಳು ಹೆಚ್ಚಾಗುವಂಥದ್ದು. ದೂರ ಸ್ನೇಹಿತರಿಂದ ದೂರ ಕುಟುಂಬದವರಿಂದ ಒಂದಿಷ್ಟು ಸಮಸ್ಯೆಗಳು ಚಾಚಿಕೊಂಡು ಬರುವಂತದ್ದಾಗಿರುತ್ತೆ. ಒಂದಲ್ಲ ಒಂದು ರೀತಿಯ ಅಪನಿಂದನೆಗಳಿಗೆ ನೀವು ಗುರಿಯಾಗುವಂಥದ್ದು. ಬರಬೇಕಾದಂದಷ್ಟು ಸಕಾಲಕ್ಕೆ ನಿಮಗೆ ಯಾವ ಹಣಗಳು ಯಾವ ವಿಶ್ವಾಸಗಳು ಕೈ ಸೇರುವಂಥದ್ದು ಇರುವುದಿಲ್ಲ. ಅನಾರೋಗ್ಯ ಒಂದಿಷ್ಟು ಜಾಸ್ತಿ ಆಗುವಂಥದ್ದು. ಜೊತೆಗೆ ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ಪ್ರಗತಿಗಳು ಕೂಡ ಕಂಡು ಬರುವುದಿಲ್ಲ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ನಿಮಗೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವ ಸಾಧ್ಯತೆಗಳು ಕಂಡುಬರುತ್ತೆ. ಅನಗತ್ಯ ವಸ್ತುಗಳು ಮತ್ತು ವಾಹನಗಳನ್ನು ಖರೀದಿ ಮಾಡುವಂತ ದಿನ ಅಂತಲೂ ಹೇಳ್ಬೋದು. ನೂತನ ಕಾರ್ಯ ಆರಂಭಿಸಲು ಶುಭ ಕಾಲ ಅಂತಾನೆ ಕಂಡುಬರುತ್ತೆ. ಉದ್ಯೋಗ ವ್ಯಾಪಾರ ವ್ಯವಹಾರ ಒಂದಿಷ್ಟು ಪ್ರಗತಿ ಆಗುವಂಥದ್ದು. ಮಾನಸಿಕವಾಗಿ ಶಾಂತಿ ನೆಮ್ಮದಿಯ ದಿನ ಕೂಡ ನೋಡುವಂಥದ್ದು. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ.
ವೃಶ್ಚಿಕ ರಾಶಿಯವರಿಗೆ ಇಂದು ನೀವು ಆತುರ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅಪಾಯಕ್ಕೆ ಸಿಲುಕುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಆರೋಗ್ಯಕರವಾದಂತಹ ದಿನಮಾನವಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭ ಕೂಡ ಆಗಿರುತ್ತೆ. ದುಡುಕು ಸ್ವಭಾವ ಒಳಿತಲ್ಲ. ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿ ಸುಧಾರಿತ ದಿನ ಅಂತಾನು ಹೇಳುವಂಥದ್ದು. ನೂತನ ಕೆಲಸಗಾರರಿಗೆ ಶುಭ ಕಾಲವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಧನಸ್ಸು. ಧನಸ್ಸು ರಾಶಿಯವರಿಗೆ ಅಗತ್ಯಕ್ಕೆ ತಕ್ಕಂತೆ ಜೀವನವನ್ನು ಅನುಸರಿಸಿಕೊಂಡು ಹೋಗುವಂತ ದಿನಮಾನವಾಗಿರುತ್ತೆ. ದೂರ ಪ್ರಯಾಣದಿಂದ ಲಾಭವನ್ನು ಕೂಡ ನೋಡುವಂಥದ್ದು. ಬಂಧು ಮಿತ್ರರ ಆಗಮನಕ್ಕೆ ಮನಸ್ಸಿಗೆ ಸಂತೋಷ ಕೂಡ ನೋಡುವಂಥದ್ದು. ಸಾಂಸಾರಿಕ ಜೀವನದಲ್ಲಿ ಏರಿಳಿತಗಳು ಕೂಡ ಕಂಡು ಬರುತ್ತೆ. ನಿಮಗೆ ಇವತ್ತು ಸಾಮರಸ್ಯ ಜೀವನ ಅಂತಾನು ಹೇಳುವಂಥದ್ದು. ಧನಸ್ಸು ರಾಶಿಯವರಿಗೆ ದೈವ ಬಲ ಜೊತೆಗಿರುವಂತದ್ದಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮಕರ. ಮಕರ ರಾಶಿಯವರಿಗೆ ಸಂಗಾತಿಯೊಂದಿಗಿದ್ದಂತ ಸಣ್ಣ ಪುಟ್ಟ ಒಂದಿಷ್ಟು ವಿಮರ್ಶೆಗಳು ಮಾಡಿಕೊಂಡು ಒಂದಿಷ್ಟು ಜಗಳಗಳು ದೂರವಾಗುವಂಥದ್ದು. ದೈಹಿಕ ಅನಾರೋಗ್ಯ ಒಂದಿಷ್ಟು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿ ಯಾವುದೇ ಪ್ರಗತಿಗಳು ಕೂಡ ಕಂಡು ಬರುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಅತಿ ಸಾಧಾರಣ ದಿನ ಅಂತಲೂ ಕೂಡ ಹೇಳುವಂತದ್ದಾಗಿರುತ್ತೆ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ, ಪ್ರಸನ್ನ ಆಂಜನೇಯ ದೇವಾಲಯ ದರ್ಶನ ಒಳಿತು. ಕುಂಭ. ಕುಂಭರಾಶಿಯವರಿಗೆ ಮನೆಯಲ್ಲಿ ಶುಭದಾಯಕವಾದ ವಾತಾವರಣ ಕೂಡ ನೋಡುವಂಥದ್ದು. ಮಾನಸಿಕವಾಗಿ ಅತ್ಯಂತ ಸಂತಸ ದಿನ ಅಂತಲೂ ಕೂಡ ಹೇಳುವಂಥದ್ದು. ನೂತನ ವಸ್ತ್ರಾಭರಣ ಖರೀದಿಗೆ, ವೈವಾಹಿಕ ಮಾತುಕತೆಗಳಿಗೆ, ನೂತನ ವ್ಯಾಪಾರಗಳಿಗೆ, ಹೂಡಿಕೆಗಳಿಗೆ ಪ್ರಗತಿ ಅಂತಲೂ ಹೇಳುವಂಥದ್ದು. ಪ್ರೇಮ ವಿವಾಹಕ್ಕೆ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಇವತ್ತಿನ ಶುಭ ಸಂಖ್ಯೆ ಬಂದು ಕುಂಭರಾಶಿಯವರಿಗೆ 1, ಶುಭ ವರ್ಣ ಬಂದು ನೀಲಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮೀನರಾಶಿ. ಮೀನರಾಶಿಯವರಿಗೆ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಯಶಸ್ಸು ಕೂಡ ಕಂಡುಬರುವುದಿಲ್ಲ. ಸೋಮಾರಿತನ ಆವರಿಸಿಕೊಳ್ಳುವ ಸಂಭವಗಳು ಕಂಡುಬರುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಹಿನ್ನಡೆ ಆಗುವಂಥದ್ದು. ಆರ್ಥಿಕ ಮತ್ತು ಮಾನಸಿಕವಾಗಿ ಸ್ಥಿತಿಗತಿಗಳಲ್ಲಿ ಒಂದಿಷ್ಟು ಏರಿಳಿತ ಉಂಟಾಗುವಂಥದ್ದು. ಎಚ್ಚರಿಕೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ವಿಷ್ಣು ಅಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.